ಎಷ್ಟನೇ ಕ್ಲಾಸ್ ಇರ್ಬೋದು ಹೇಳಿ ಇವನು? SLC ಗಿಡ್ಡ. ಈ ಸಲ SLC ಅಲ್ಲ ನೀನು? ಫಾಸ್ಟ್ ಹೊಡಿಬೇಕು ಬ್ರೋ. ನಾನು ಪ್ರೋ ರೈಡರ್ ಅಂತ ಹೇಳಿದೆ, ನೀನು ನೋಡಿದ್ರೆ ಹಿಂಗೆ ನಿಂತ್ಕೊಂಡ್ಬಿಟ್ಟೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಶಿಕಾರಿಪುರ ಹೋಗ್ತಾ ಇದ್ದೀನಿ. ಅಂದರೆ ವಾಟರ್ ಬಾಟಲ್ ವಿಡಿಯೋ ಮಾಡೋಕ್ಕೋಸ್ಕರ, ಇನ್ಸ್ಟಾಗ್ರಾಮ್ಗೆ ಪ್ರಮೋಷನ್ ವಿಡಿಯೋ ಮಾಡೋಕ್ಕೋಸ್ಕರ ಶಿಕಾರಿಪುರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮತ್ತು ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಫ್ರೆಂಡ್ಸ್, ಸ್ಪಾಟಿಗೆ ಆಲ್ರೆಡಿ ನೋಡಿ ನಾನು ಅಂಬಾರಿ ಬಂದು ನಿಂತ್ಕೊಂಡಿದ್ದೆ. ಬಿಸಿಲಲ್ಲಿ ನಿಂತಿದೆ, ತುಂಬ ಬೇಜಾರಾಗುತ್ತೆ. ನಾನಿವಾಗ ಶಿಕಾರಿಪುರಕ್ಕೆ ಎಂಟ್ರಿ ಕೊಟ್ಟಾಯಿತು. ನೋಡಿ, ಇದೇ ಒಂದು ಲೊಕೇಶನ್ಗೆ ನಾನು ಬಂದಿರೋದು. ಏನಪ್ಪ ಈ ಲೊಕೇಶನ್ ನೋಡಿದ ತಕ್ಷಣ ನೀವು ಶಾಕ್ ಆಗ್ಬೋದು. ಒಳಗಡೆ ಇಲ್ಲಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಅಂದರೆ ಬಾಟಲಿಂದ ಹಿಡಿದ್ಬಿಟ್ಟು ವಾಟರ್ ಪ್ರತಿಯೊಂದು ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅಂದರೆ 1 ಲೀಟರ್ ಬಾಟಲು, 1/2 ಲೀಟರ್ ಬಾಟಲು, ಮತ್ತು ಇಲ್ಲಿ 2 ಲೀಟರ್ ಬಾಟಲ್ ಕೂಡ ಸಿಗುತ್ತೆ. ನೋಡಿ, ಒಳಗಡೆ ಎಲ್ಲ ಮಿಷನ್ ಇದಾವೆ ಗಾಯ್ಸ್. ನಿಮಗೆ ತೋರಿಸ್ತೀನಿ ಬನ್ನಿ. ಬಾಟಲ್ ಯಾವ ಥರ ರೆಡಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಚಿಕ್ಕ ಚಿಕ್ಕ ಬಾಟಲ್ಸ್ಗಳು ಯಾವ ಥರ ರೆಡಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಮೇಲಿನ ಕ್ಯಾಪ್ ಇವೆಲ್ಲ ಕ್ಯಾಪ್ಸು ಈ ಥರ ಬರ್ತಾವೆ ನೋಡಿ. ನೋಡಿ, ಆ ಕ್ಯಾಪ್ಸ್ ಇದರಲ್ಲಿ ಹಾಕ್ತಾರೆ. ಫ್ರೆಂಡ್ಸ್, ಈ ಒಂದು ರೋಡ್ ಇದೆಯಲ್ಲ, ಈ ಒಂದು ರೋಡಿಂದ ಲೊಕೇಶನ್ ತೊಗೊತಾ ಇದೆ ನೋಡಿ. ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಈ ಕಡೆ ಹೋಗ್ಬಿಟ್ಟು ಹಿಂಗೆ ಒಳಗಡೆ ಹೋಗಬೇಕು. ಲೊಕೇಶನ್ ತೊಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದೆ. ಸಿಕ್ಕಾಬಿಟ್ಟೆ ಬಿಸ್ತಿದೆ. ಸ್ವಲ್ಪ ಹೊತ್ತಿಗೂ ಬೆವರು ಬರ್ತಾಯಿದೆ, ಸಿಕ್ಕಾಬಿಟ್ಟೆ ಬೆವರು ಬರ್ತಾಯಿದೆ. ಇವಾಗ ನಾನು ಏನು ಮಾಡಬೇಕು, ಶಿಕಾರಿಪುರ ಸಿಟಿ ಒಳಗೆ ಹೋಗಲ್ಲ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಕೆಲಸ ಏನೂ ಇಲ್ಲ ಒಳಗಡೆ ಹೋಗೋಕ್ಕೆ. ಸುಮ್ಮನೆ ಮತ್ತೆ ಹಿಂಗೆ ತಿರ್ಗಾ ಹೋಗೋಣ. ಇಲ್ಲಿ ಏನಾದರೂ ಊಟ ಗೀಟ ಮಾಡ್ಕೊಂಡು, ಅಲ್ಲೇ ಏನಾದರೂ ಊಟ ಮಾಡಿಕೊಂಡು ಹಂಗೆ ಸೀದಾ ಶಿವಮೊಗ್ಗ ರೈ ಅಂದ್ಬಿಡೋಣ. ಎಡಿಟಿಂಗ್ ಮಾಡೋವಿದ್ದಾವೆ, ಹಂಗಾಗಿ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಹಂಗಾಗಿ ಸೀದಾ ಶಿವಮೊಗ್ಗ ಹೋಗ್ತೀನಿ. ಇವಾಗ ಸಿಗೋಣ ಫ್ರೆಂಡ್ಸ್. ಸವಳಂಗದಲ್ಲಿದ್ದೀನಿ ಇವಾಗ. ನೋಡಿ, ಮಸಾಲೆ ಪುರಿ ತಿಂದು ಹೋಗೋಣ ಅಂತ ಇಲ್ಲಿ ನಿಲ್ಲಿಸಿದ್ದೀನಿ. ರೋಡ್ ಸೈಡಲ್ಲಿ ಕ್ರಾಸ್ ಇದೆ ನೋಡಿ. ಅದು ಐನೂರು ಹೋಗೋ ರೋಡು, ಇದು ಶಿಕಾರಿಪುರ ಹೋಗೋ ರೋಡು, ಇದು ಹೊನ್ನಳ್ಳಿ ಹೋಗೋ ರೋಡು, ಈ ಕಡೆ ಶಿವಮೊಗ್ಗ ಹೋಗೋ ರೋಡ್. ಇದು ಈ ಮಧ್ಯ ಕ್ರಾಸಲ್ಲಿ ಇವಾಗ ಒಂದು ಮಸಾಲೆ ಪುರಿ ತಿಂದು ಹೋಗೋಣ ಅಂತ ನಿಂತ್ಕೊಂಡಿದ್ದೀನಿ. ಮಸಾಲೆ ಪುರಿ ತಿಂದು ಒಂದು 7 ಅಪ್ ಕುಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಫ್ರೆಂಡ್ಸ್, ಬೈಕು ಸಿಕ್ಕಾಪಟ್ಟೆ ಹೀಟ್ ಆಗಿದೆ ನೋಡಿ. ಒಳಗಡೆ ಇಲ್ಲಿ ಹೆಂಗೆ ಕಿತ್ತಿದೆ ನೋಡಿ ಸ್ಟಿಕ್ಕರು. ಇದೆಲ್ಲ ಹೀಟಿಗೆ ಅಷ್ಟು ಕಿತ್ತಿರೋದು. ಅಂದರೆ ಇಲ್ಲಿಂದ 45 ಕಿಲೋಮೀಟರ್ ರನ್ ಹೋಯ್ತು ಶಿಕಾರಿಪುರ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದೆ. ಏನು 1 ಅವರಲ್ಲಿ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ನಾನು. 1 ಅವರ್ ಟೈಮ್ ತೊಗೊಂಡಲ್ಲಿ ವೀಡಿಯೋ ಮಾಡೋಕ್ಕೆ. ಅಲ್ಲಿಂದ ಮತ್ತೆ ಇಲ್ಲಿಗೆ ಸವಳಂಗಕ್ಕೆ ಬಂದನಲ್ಲ. ನೋಡಿ ಹೆಂಗೆ ಎಷ್ಟು ಸುಡ್ತಾ ಇದೆ ಗೊತ್ತಾ. ಇದೆಲ್ಲ ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಸುಡ್ತಾ ಇದೆ. ನಾಲ್ಕು ಗಂಟೆ ಆಗಿದೆ ಇವಾಗ. ಫ್ಯಾನ್ ಕೂಡ ಹಾಕ್ಕೊಂಡಿಲ್ಲ ನನ್ನ ರೂಮಲ್ಲಿ. ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಸ್ಕ್ರಿಪ್ಟ್ನ ಬರೆಯೋದಿದೆ ಬುಕ್ಕಲ್ಲೇ, ಇದರಲ್ಲೇ ಸ್ಕ್ರಿಪ್ಟ್ ಬರೆಯೋದು ನಾನು. ಆಮೇಲೆ ವಾಯ್ಸ್ ಓವರ್ ಕೊಡೋದು. ಇವಾಗ ಸದ್ಯ ಮ್ಯಾಟರ್ಸ್ ಬಂದುಬಿಟ್ಟು ಆ ಕಡೆ ರೂಮಲ್ಲಿ ಹಾಕೀನಿ, ಇಲ್ಲಿ ತೆಗೆದಲ್ಲಿ ಹಾಕಿದ್ದೀನಿ. 4 ಗಂಟೆ ಆಗಿದೆ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ಮತ್ತೆ ಇವಾಗ ಶಿವಮೊಗ್ಗ ಸಿಟಿಗೆ ಹೋಗಬೇಕು. ಆಮೇಲೆ ಸಿಗ್ತೀನಿ. ಈಗ ಮಾತಾಡ್ಬೇಕು, ನಂಗೆ ಗೊತ್ತಾಗತ್ತೆ ರೀಲ್ಸ್ ಮಾಡಕ್ ಬರುತ್ತೆ ಇಲ್ಲ ಅಂತ. ಮಾತಾಡ್ತಾನ ಇಲ್ಲ ಅಂತ
ನಾನೇ ಗಿಡ್ಡ ನೆಕ್ಸ್ಟ್ ಬರ್ತಾವ ಭಾಳ ಬರ್ತಾವ ನಾ ಬ್ಲಾಗ್ ಮಾಡಕತ್ತಾನೆ ಬ್ಲಾಗ್ ಮಾಡಕತ್ತೆ ನಾನು ಗಿಡ್ಡ ಅಲ್ಲ ಇದು ರೀಲ್ಸು ಇನ್ಸ್ಟಾಗ್ರಾಮ್ನ ರೀಲ್ಸ್ ಮಾಡ್ಬೇಕು ಅದಲ್ಲಿಂದು ಅದ್ರಾಗ ಫಸ್ಟ್ ಮಾತಾಡ್ಬೇಕು ಏನು ಗೊತ್ತಾ ಹಾಯ್ ಹಲೋ ಫ್ರೆಂಡ್ಸ್ ಹಾಯ್ ಹಲೋ ನಿನ್ನ ಹೆಸರೇನು ಹೇಳು ಆದರ್ಶ್ ಆದರ್ಶ್ ನಮ್ಮ ಶಿವಮೊಗ್ಗ ಹಾಂ ಈ ಥರ ಎಲ್ಲ ಮಾತಾಡ್ಬೇಕು ಹಿಂಗೆ ಮಾತಾಡಕ್ಕೆ ಬರುತ್ತಾ ಇಂಟ್ರೊಡ್ಯೂಷನ್ ಮಾಡ್ಕೊ ಫಸ್ಟ್ ನಿಂದು ಏನಂತ ಹಾಂ ಹಾಂ ಹೇಳು ಫಸ್ಟ್ ನೋಡೋಣ ಹೆಂಗೆ ಮಾತಾಡ್ತೀನಿ ಅಂತ ವಾಯ್ಸ್ ಹೆಂಗೆ ಬರುತ್ತಂತ ಫ್ರೆಂಡ್ಸ್ ನೋಡಿ ಇವನು ಸರ್ ಒಂದು ಸಲ ಹೇಳೋದು ಕೆಳಗಡೆ ನೋಡಿ ಎಷ್ಟನೇ ಕ್ಲಾಸ್ ಇರ್ಬೋದು ಹೇಳಿ ಇವನು SLC ಗಿಡ್ಡ ಈ ಸಲ SLC ಅಲ್ಲ ನೀನು ಅಂದ್ರೆ ಎಕ್ಸಾಮ್ ಬರೆಯಲ್ಲ ಅಷ್ಟೇ ಹೌದಾ ಬರ್ದಿಲ್ಲ ಯಾಕೆ 9ನೇ ಕ್ಲಾಸ್ ಎಕ್ಸಾಮ್ ಬರ್ದಿಲ್ಲ ನೀನು ಮತ್ತೆ 9ನೇ ಕ್ಲಾಸೇ ಕುಂದ್ರಿಸ್ತಾರೆ ಇನ್ನ ಪಾಸ್ ಮಾಡ್ತಾರ ಒಂದೊಂದು ಲಾಂಗ್ ತಗೊಂಡು ಹೋಗೋಣ ಪಾಸ್ ಮಾಡ್ತಾರೆ ಏ ಪಟನ ಹಾಂ ಹೇಳು ಹೇಳು ಪಟನ ನಿಮ್ಮ ಅಣ್ಣನ ಇವನು ಅವನಿಗೆ ಇಂಟ್ರೆಸ್ಟ್ ಇಲ್ಲ ನೋಡಲ್ಲ ಅವ್ನು ಹಂಗೆ ಓಡೋಕಾನೆ ನನಗೆ ಇಂಟ್ರೆಸ್ಟ್ ಐತಿದ್ದ ನೀವು ಏನು ಗೊತ್ತಾ ಅದೇ ನೋಡು ನಿಮ್ಮ ಊರು ಶಿವಮೊಗ್ಗ ತಾನೆ ಹಾಂ ನಿನ್ನ ಹೆಸರು ನಿಮ್ಮ ಸ್ಕೂಲು ಎಷ್ಟನೇ ಕ್ಲಾಸ್ ಓದ್ತೀಯಾ ಅದನ್ನ ಹೇಳು ಅಷ್ಟೇ ನನ್ನ ಹೆಸರು ಆದರ್ಶ್ ನಮ್ಮದು ಶಿವಮೊಗ್ಗ ನಾನು 10th ಈ ಸಲ ಫ್ರೆಂಡ್ಸ್ ನಾನು ಅಲ್ಲ ಫ್ರೆಂಡ್ಸ್ ನಾನು ಪಬ್ಲಿಕಲ್ಲೆಲ್ಲ ನಾನೆಲ್ಲ ಬ್ಲಾಗ್ ಎಲ್ಲ ಮಾಡ್ತೀನಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ನಂಗೆ ಇಷ್ಟ ಇದೆ ಹಾಂ ನನಗೆ ಸಪೋರ್ಟ್ ಮಾಡಿ ಹಿಂಗೆ ಹೇಳ್ಬೇಕು ಹೇಳು ನನ್ನ ಇಷ್ಟ ಐಡಿ ಫಾಲೋ ಆಗಿ ಫ್ರೆಂಡ್ಸ್ ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಇಷ್ಟ ಐಡಿ ಫಾಲೋ ಆಗಿ ತಲೆ ಹೊಡೆದ ಹೋಗುತ್ತೆ ನನ್ನ ಇಷ್ಟ ಐಡಿ ಹೆಸರು ಶಿವಮೊಗ್ಗ ಸೈಕ್ ಕುಡುಗ ಕುಳ್ಳ ಆ ಕಡೆ ಅವ್ನು ಬಿತ್ತು ತುಯ್ ಕುಂತಾನ ಬಿದ್ದ ಆ ಕಡೆ ಸಿಮೆಂಟ್ ಇದೆ ಹಾಂ ಪಟ್ಟನ ಹೇಳು ಬ್ಲಾಗ್ ಮಾಡಕಂತ ನಾನು ಹಾಂ ನಮ್ಮ ಅಭಿ ಕುಂತಾನ ಅವನೆಲ್ಲೇ ಹೋದ್ನಲ್ಲ ನನ್ನ ಬೈಕ್ ಮೇಲೆ ಕುಂತಾನವ ನನ್ನ ಬೈಕ್ ಮೇಲೆ ಕುಂತ ಮಾವ ಇಲ್ಲಿ ಬಾ ಇಲ್ಲಿ ನನ್ನ ಬೈಕ್ ಹಾಂ ಮಾತಾಡ ನೀನು ಅದು ಏನು ಮುಂದೆ ಡಿಸೈನ್ ಅದೇನೋ ಡಿಸೈನ್ ಮುಂದದ ಕಾರ್ ಡಿಸೈನ್ ಮುಂದೆ ಫ್ರೆಂಡ್ಸ್ ನಾನು ಹಳೆ ಬ್ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಈ ಒಂದು ವೆಹಿಕಲ್ ರೆಡಿ ಮಾಡ್ತಾರದು ಆಲ್ರೆಡಿ ಪೇಂಟಿಂಗ್ ಆಗಿದೆ ಈ ಒಂದು ವೆಹಿಕಲ್ ಇನ್ನು ಫಿನಿಶಿಂಗ್ ಇದೆ ಅದ್ರದ್ದು ನಿಮ್ಮ ಮುಂದೆ ಕೂತ್ಕೊ ನಿಮ್ಮ ಮುಂದೆ ಕೂತ್ಕೊ ಅಲ್ಲಿ ಮೇಲೆ ಮುಂದ್ಗಡೆ ಕೂತಾದ್ರು ಮುಂದ್ಗಡೆ ನೋಡಿ ನಮ್ಮ ಬ್ರೋ ಅವ್ರು ಗಾಡಿ ಹೊಡಿತಾ ಇದ್ದಾರೆ ಇವಾಗ ಕಾರು ನಮ್ಮ ಅಣ್ಣ ಹೊಡಿತಾವನೆ ನಮ್ಮ ಅಣ್ಣ ಅವನಿಗೆ ಹಿಂದೆ ಹೇಳೋ ಹಿಂದೆ ಕಾರ್ ಐತೆ ಹಿಂದ್ಗಡೆ ಕಾರ್ ಐತೆ ಕಾರ್ ಐತ್ಲೆ ಹಿಂದ ಅವನಿಗೆ ಗುದ್ದಿಗಿದ್ದಿ ಮತ್ತೆ ಸಕ ಹಂಗ ಪರ್ರನ ಬರ್ತಾನವ ಹಂಗೆ ಬ್ಲಾಗ್ ಮಾಡ್ತಾ ಇದ್ನಲ್ಲ ಹಂಗೆ ಫುಟೇಜ್ ಹಾಕೊಳ್ಳೋಣ ಅಂತ ಬ್ರೋ ಏನ್ ಬ್ರೋ ನೀವು ಫಾಸ್ಟ್ ಹೊಡಿಬೇಕು ಬ್ರೋ ನಾನು ಪ್ರೋ ರೈಡರ್ ಅಂತ ಹೇಳಿದೆ ನೀನು ನೋಡಿದ್ರೆ ಹಿಂಗ ನಿಂತ್ಕೊಂಡ್ಬಿಟ್ಟೆ ಪ್ರೋ ರೈಡರ್ ಅಂತ ನಾನು ಹೇಳೇನಿ ನೀನು ನೋಡಿದ್ರೆ ಹಾಡಾಕು ಆಡಕ್ಕೆ ಏನೂ ಇಲ್ಲ ಮತ್ತೆ ಅದೇನು ಇದೇನಿದೆ ಪೇಂಟಿಂಗಿಗೆ ಬಂದದ್ದು ಗಾಡಿ ಇದು ಪೇಂಟ್ ಮುಗೀತು ಹಾಂ ನಾಳೆ ಹೋಗತ್ತೆ ಅಣ್ಣ ಹಿಂಗೆ ಸ್ವಾಮಿ ಇನ್ನು ಎಷ್ಟು ದಿನ ಬೇಕು ರೆಡಿಯಾಗಿ ಗಾಡಿ ರೆಡಿ ಆಗುತ್ತಾ ನಾಳೆ ಟಿಂಕರಿಗೆ ಹೋಗುತ್ತೆ ಅಲ್ಲಿ ಒಂದು 3-4 ಡೇಸ್ ವರ್ಕ್ ಇದೆ ಅದಾದ್ಮೇಲೆ ಬಂದ್ಮೇಲೆ ಮತ್ತೆ ಇನ್ನು ಬಂಪರು ಬಾನೆಟ್ ಎಲ್ಲ ಪೇಂಟ್ ಆಗೋದಿದೆ ಎಲ್ಲ ಫುಲ್ ಆದ್ಮೇಲೆ ಮೊನ್ನೆ ನೋಡಿದಾಗ ಹೆಂಗಿತ್ತು ಅದು ಗಾಡಿ ಈಗ ಹೆಂಗಾಗಿದೆ ಫಿನಿಶ್ ಆದ್ಮೇಲೆ ನೋಡೋದು ಇನ್ನೂ ಚೆನ್ನಾಗಿ ಹೋಗ್ಲಿ ಸೀದಾ ಹೋಗ್ಲಿ 50% ಆಗಿದೆ ಇನ್ನು ಟಿಂಕರಿಂಗ್ ಒಳಗಡೆ ಪ್ಯಾಡು ಡೋರ್ ಪ್ಯಾಡು ಎಲ್ಲ ಫಿಟ್ ಮಾಡೋದೆಲ್ಲ ಕೆಲಸ ಅದೆಲ್ಲ ಆದಮೇಲೆ